ದರಗೆದೊಡ್ಡೂರು ಶ್ರೀ ಮಂಟೇಸ್ವಾಮಿಯವರ ಜಾತ್ರಾ ಮಹೋತ್ಸವ ಸಂಭ್ರಮದಿಂದ ಮಳವಳ್ಳಿ ತಾಲೂಕಿನ ಬಿಜಿಪುರ ಗ್ರಾಮದಲ್ಲಿ ನಡೆಸಲಾಯಿತು. ಇನ್ನು ಕಪ್ಪಡಿ ಕ್ಷೇತ್ರದಿಂದ ಬಂದಂತಹ ಲಕ್ಷಾಂತರ ಭಕ್ತರು ತಾಲೂಕಿನ ಸರಗೂರು ಗ್ರಾಮದ ಶ್ರೀ ಮಹದೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆಯನ್ನ ಸಲ್ಲಿಸಿ ಅಲ್ಲಿಂದ ಕಾಲ್ನಡಿಗೆಯ ಮೂಲಕ ಶ್ರೀ ಮಂಟೇಸ್ವಾಮಿ ದೇವಸ್ಥಾನಕ್ಕೆ ತೆರಳಿದ್ರು. ಇನ್ನು ರಾಜ್ಯದ ಮೂಲೆ ಮೂಲೆಗಳಿಂದ ಮಂಟೇಸ್ವಾಮಿಯವರ ಜಾತ್ರಾ ಮಹೋತ್ಸವಕ್ಕೆ ಲಕ್ಷಾಂತರ ಭಕ್ತರು ಆಗಮಿಸಿದ್ರು. ಯುಗಾದಿ ಅಮಾವಾಸ್ಯೆ ಚತುರ್ಥಿ ಯುಗಾದಿ ಅಮಾವಾಸ್ಯೆ ವಿಶೇಷ ಕಪ್ಪಡಿ ಪರಿಚಯ ಏನು ಅವರು ಬಂದು ಫಸ್ಟ್ ಪೂಜೆಯಲ್ಲಿ ತೀರಿಸಿ ಮಾದೇಶ್ವರ ದೇವಸ್ಥಾನಕ್ಕೆ ಆಮೇಲೆ ಹೋಗಿ ಗೋಪನ್ಪುರದಲ್ಲಿ ಮಠ ಹೋಗ್ತಾರೆ. ಇದು ವಾಡಿಕೆ. ಇದು ವರ್ಷ ಈ ರೀತಿ ನಡೀತದೆ. ತುಂಬ ದೊಡ್ಡ ಜಾತ್ರೆ. ಎಲ್ಲ ಜನರು ಬಂದು ಕಪ್ಪಡಿ ಹೋಗಿರ್ತಾರೆ. ಅವರು ಫಸ್ಟ್ ಬಂದು ಎಲ್ಲ ಮಾದೇಶ್ವರ ರಾಮಾಂಬಿಕಾ ದೇವಿ ದರ್ಶನ ಮಾಡಿ ಆಮೇಲೆ ಮಠಕ್ಕೆ ಹೋಗಿ ಮಠವನ್ನು ಎದುರು ಪರಿಚಯ ಮಠವನ್ನು ಮುಗ್ತಾರೆ. ಗಣಪತಿ ಕಂದಾಯೋತ್ಸವ ಅಂತ ಸಾಯಂಕಾಲ ನೀವು ಎಲ್ಲಿಂದ ಬರ್ಬೇಕು ನೀವು? ಸರಗೂರಿಂದ ಕಾಲ್ನಡಿಗೆ ಎಷ್ಟು ಕಿಲೋಮೀಟರ್ ನಡೀತೀರಿ? ಆಗುತ್ತೆ ಒಂದು 7-8 ಕಿಲೋಮೀಟರ್ ನಡ್ಕೊಂಡು ಕಂದಾಯ ಮತ್ತೆ ಇಲ್ಲಿ ಹೋಗ್ತೀವಿ. ಮತ್ತೆ ಸಾಯಂಕಾಲ ಪೂಜೆ ಮಾಡ್ಬೇಕು. ಕೊಪ್ಪಗೌಡಪುರ ಮಂಟೇಸ್ವಾಮಿ ಗುರಿಗದ್ದಿಗೆ ಇದೆ, ಅಲ್ಲೆಲ್ಲ ಎಲ್ಲ ಊರಿನ ಕಂದಾಯಗಳೆಲ್ಲ ಅಲ್ಲಿದೆ.